ನಮ್ಮ ಗೆಳೆಯ ನಮ್ದ ಅಣ್ಣ ತಮ್ಮನ್ಕಿಂತ ಹೆಚ್ಚಿಗೆ ಏನ್ ನನಗ ಬಾಯಾಗ ಶಬ್ದ ಇಲ್ಲ ಇವತ್ತು ಹೇಳಾಕ. ಫೈರೋಜ್ ಪಠಾಣ್ ನಮ್ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ. ನಮ್ ಜೊತೆಗೆ 10-15 ವರ್ಷ ಆತು. ನಾವು ಜೊತೆಗೆ ವಿದ್ಯಾರ್ಥಿ ಕಾಂಗ್ರೆಸ್ಲೆ ರಾಜಕೀಯ ಜೀವನ ಚಾಲು ಮಾಡಿದ್ವಿ ಇಬ್ರು. ಅವನು NSY ಜಿಲ್ಲಾಧ್ಯಕ್ಷ ಆಗಿದ್ದ 2 ಬಾರಿ. ಆಮೇಲೆ NSY ನ್ಯಾಷನಲ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದ, ಜನರಲ್ ಸೆಕ್ರೆಟರಿ ಆಗಿದ್ದ. ಯೂತ್ ಕಾಂಗ್ರೆಸ್ ಈ ಬಾರಿ ಎಲೆಕ್ಷನ್ ನಿಂತು ಸೆಕ್ರೆಟರಿ ಆಗಿದ್ದಾನೆ. ನಿನ್ನೆ ಬಾರ್ಬರಿಕ್ ಅನ್ನೋಕ್ಕಿಂತ ಅದು ಶಬ್ದ ಕಮ್ಮಿ ಆಗ್ಬೋದು. ಒಂದು ತಾಯಿ ಮುಂದೆ, ಹುಟ್ಟಿದ ತಾಯಿ ಮುಂದೆ ಕೋಲಿಗೆ ಹೆಂಗ ಕುದಿಗೆ ಕೊಯ್ತಾರ ಹಂಗ ಕುದಿಗೆ ಕೊಯ್ದಾರ. ನೀವು CCTVದಲ್ಲಿ ನೋಡಿರ್ಬೋದು. ಒಬ್ಬ ಚಾಕು ಹಾಕ್ತಾನ, ಅವನಿಗೆ ಒಳಗೆ ಓಡೋಗಿದ್ದಾನೆ, ಬಾಗ್ಲ ಹಾಕೊಂಡಿದ್ದಾನೆ. ಬಾಗ್ಲ ಹಾಕೊಂಡ್ರ ಸದಾ ಬಾಗ್ಲ ಮುರಿದು ಇಬ್ರು ಮಂದಿ ಹೋದ್ಕೊಳೆ ಬಾಗ್ಲ ಮುರಿದ ಕಪಾಡದಲ್ಲಿ ದುಡ್ಡು ಐತಪ್ಪ, ನನ್ಗೆ ಜೀವ ಬಿಟ್ಟು ಬಿಡ್ರಿ, ಮದ್ವಿ ದುಡ್ಡು ಇಟ್ಟದ ಮನೆಯಲ್ಲಿ 5 ಲಕ್ಷ 5.5 ಲಕ್ಷ ಅಷ್ಟು ಇತ್ತು, ಈ ದುಡ್ಡು ಒಯ್ಯಿರಿ ನನ್ಗೆ ಬಿಡ್ರಿ ಅಂತ ಹೇಳಿದ್ಕೊಳ್ಳೇನು ಬೆಳ್ಳಿಲ್ಲ. ಅವ್ನ್ ಬೆನ್ನಾಗ ಚಾಕು ಹಾಕ್ಯಾರ, ಕಾಲಾಗ ಹಾಕ್ಯಾರ. ಆಮೇಲೆ ಅವನ್ ಮ್ಯಾಲ ಕುಂತಿ ಅವ್ನ್ ಕುದಿಗಿನ ಕೊಯ್ದು ಬಿಟ್ಟದಾರ. ತಾಯಿ ನೋಡ್ತಾ ಇದಾಳ, ತಾಯಿಗೆ ಹೊಡೆದಾರ. ಅವ್ರ ತಂಗಿಗೆ ಗ್ಯಾಸ್ ಚಾಲು ಇದ್ದಿದ್ದ ತಂಗಿಗೆ ಮುಖ ಹಾಕ್ಯಾರ. ಆ ತರ ಬರಬರಿ ಕೊಲೆ. ವಿದ್ಯಾಕಾಶಿ ಧಾರವಾಡ ಅಂತ ಹೇಳ್ತೀವಿ ನಾವು. ಏನು ಇದು ಮುಂಚಿಂದು ದ್ವೇಷ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ಸೆಪ್ಟೆಂಬರ್ ಅಕ್ಟೋಬರ್ ನಂಗೆ ಜ್ಞಾಪಕ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿನ ನಾವು ಕಮಿಷನ್ ಆಫೀಸ್ಗೆ ಹೋಗಿ ನಮ್ ಮುಂಚೆ ಇಂಟಿಮೇಷನ್ ಇತ್ತು, ಈ ತರ ಪ್ಲಾನಿಂಗ್ ನಡೆದಿತ್ತು ಅಂತ ಹೇಳಿ. ಹೆಸರು ಹಾಕಿ ನಾವು ಕೊಟ್ಟಿವಿ, ನಮ್ಗ ಪ್ರೊಟೆಕ್ಷನ್ ಕೊಡಿ, ನನ್ಗೆ ಇವ್ರ ಮೇಲೆ ನಮ್ ಮರ್ಡರ್ ಕೊಳೆ ಪ್ರಯತ್ನ ಮಾಡೋರು ಇದಾರೆ ಅಂತ ಹೇಳಿ ನನ್ ಮೇಲೇನು ಅವನ ಮೇಲೆ ಇಬ್ರದ್ದು ಹೆಸರು ಹಾಕಿ ಕೊಟ್ಟಿವಿ. ನಾವು ಇಬ್ರದ್ದು ಹೆಸರು ಹಾಕಿ ಕಮಿಷನರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಇದರಲ್ಲಿ ರಾಜಕೀಯ 100% 100% ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್. ಈಗ ಕೇಳಾಕ್ ಬರ್ತಾ ಇದೆ, ಸರೆಂಡರ್ ಆಗ್ತಾರಂತೆ, ಆಗ್ತಾರಂತೆ. ಇವ್ರಿಗೆ ಯಾರು ಸಪೋರ್ಟ್ ಇಲ್ಲಾರ್ದಾಗ ಹೆಂಗ್ ಸರೆಂಡರ್ ಆಗ್ತಾರ್ರಿ ಇವರು? ಯಾರು ವಿದೌಟ್ ಸಪೋರ್ಟ್ ಹೆಂಗ್ ಆಗ್ತಾರ? ಎಲ್ಲ ನೀವು ಕಂಪ್ಲೇಂಟ್ ಕಾಪಿ ತರಿಸ್ಕೋರಿ, ಕಮಿಷನರ್ ಹತ್ರ ಇದೆ, ಅರ್ಜಿ ತರಿಸ್ಕೋರಿ. ಅದ್ರಾಗ ಎಲ್ಲಾರ್ದ ಹೆಸರು ಇದಾವೆ, ಎಲ್ಲಾರ್ದ ಪ್ರತಿ ಒಂದ್ ಹೆಸರು ಐತಿ. ಒಂದೇ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ದಲ್ಲಿ ಅವ ಏನ್ ಮೊಹಮ್ಮದ್ ಶಾ ಅಂತ ಏನಿದಾನೆ, ಫಸ್ಟ್ ಚಾಕು ಹಾಕಿದವನು, ಅವನು ತಾಲೂಕ್ ಅಧ್ಯಕ್ಷ. ಇದಕ್ಕೆ ಪ್ಯಾನಲ್ ಸಿಸ್ಟಮ್ ವೋಟಿಂಗ್ ಇರ್ತೈತಿ, ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೆ. ಪ್ಯಾನಲ್ ಸಿಸ್ಟಮ್ ವೋಟಿಂಗ್ ಇರ್ತೈತಿ. ಅದರಲ್ಲಿ ಅವ್ರ ಪ್ಯಾನಲ್ ದಲ್ಲಿ ನಮ್ಮ ಮಂದಿ ನಮ್ಮ ಪ್ಯಾನಲ್ ನಿಂತಿರ್ತಾರ, ಅವ್ರ ಮಂದಿ ಅವ್ರ ಪ್ಯಾನಲ್ ನಿಂತಿರ್ತಾರ. ಅದು ಆ ಟೈಮ್ದಾಗ ಸ್ವಲ್ಪ ಮಾತಿನ ಚಟುವಟಿಕೆ, ಜಗಳ ಆಗಿತ್ತು. ಅವಾಗಿಂದ ಅವ ದ್ವೇಷ ಇಟ್ಕೊಂಡ ಹಿಂಡಿನಲ್ಲೇ ಚಾಲು ಮಾಡಿದ್ದ. ಅವನು ಸಾಚಾ ಇಲ್ಲ. ನೀವೆಲ್ಲಾರು ಗೊತ್ತಿದೆ, ಒಂದು ಸಬರ್ಬನ್ದಲ್ಲಿ ಟೌನ್ ದಲ್ಲಿ ಸಿಕ್ಕಾಪಟ್ಟಿ ಕೇಸಸ್ ಇದಾವೆ. ಅದಕ್ಕೆ ನಮ್ ಮುಂಚಿನ ನಮ್ಗೆ ಸಂಶಯ ಬಂತು, ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು, ನನ್ನ ಮೇಲೆ ಆಗ್ಲಿ ಅವನ ಮೇಲೆ ಆಗ್ಲಿ. ಈಗ ಫೈರೋಜ್ ಮತ್ತೆ ಶಾ ಏನ್ ಹೇಳ್ತಿದ್ರೆ, ಅವರಿಬ್ರು ಏನ್ ಸ್ನೇಹಿತರ? ಇಲ್ಲ, ಪರಿಚಯಸ್ಥರು. ಒಂದೇ ಏರಿಯಾದಲ್ಲಿ 5-6 ಮನಿ ಬಿಟ್ಟು ಮನಿ, ಅಲ್ಲೇ ಒಂದೇ ಏರಿಯಾದಲ್ಲಿ 5-6 ಮನಿ ಬಿಟ್ಟು ಮನಿ, ಏನ್ ಜಾಸ್ತಿ ದೂರ ಮನಿ ಇಲ್ಲ, ಅಲ್ಲೇ 5-6 ಮನಿ ಬಿಟ್ಟು ಮನಿ. ಅಬ್ದುಲ್ ದೇಸಾಯಿ ಅಂತ ಹೇಳಿ. ಆದ್ರೆ ಇದರಲ್ಲಿ ನಮ್ ಸಮಾಜದ ಹಿರಿಯರದು ಬಹಳ ದೊಡ್ಡ ಕೇವಾಡಿದೆ. ಅವ್ರ ಪಿಕ್ಚರಿಗೂ ಬರಲ್ಲ. ನಾ ಇಷ್ಟೇ ನಾವು ನಮ್ಮ ಗೆಳೆಯ ಫೈರೋಜ್ ಅಂಜುಮನ್ ಎಲೆಕ್ಷನ್ ಹೋದ್ಸಲ ಟ್ರೈ ಮಾಡ್ಬೇಕಂತ ಇದ್ವಿ, ಆಗ್ಲಿಲ್ಲ, ಬಿಟ್ವಿ. ಅದೆಲ್ಲ ಎಣ್ಣೆ ಮಾತು. ಅದ್ರೆಲ್ಲಾ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಯಾರು ಇಷ್ಟು ದೊಡ್ಡ ಮನಿ ಒಳಗ ತಾಯಿ ಇದ್ರ ಮುಂದೆ ಇಷ್ಟ ಮಾಡುವಷ್ಟು ದ್ವೇಷ ಶಾದು ಫೈರೋಜ್ ಇದ್ದಿಲ್ಲ. ಆತರ ಅವ್ರಿಬ್ರದ್ದು ಏನು ಇದ್ದಿಲ್ಲ. ಅವನಿಗೆ ಫೈನಾನ್ಷಿಯಲಿ ಫಂಡಿಂಗ್ ಆಗಿದ್ದೆ. ಅವನಿಗೆ ದೊಡ್ಡ ವ್ಯಕ್ತಿಗಳು ಪೊಲೀಸ್ ತನಿಖೆ ಆಗ್ಲಿ. ನಾ ಅವ್ರಿಗೆ ನಿಮ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ನಮ್ದು ಹೋಮ್ ಮಿನಿಸ್ಟರಿಗೆ, ನಮ್ ಸಿಎಂ ಅವ್ರಿಗೆ, ನಮ್ DCM ಅವ್ರಿಗೆ ಇದು ಪ್ರಾಪರ್ ತನಿಖೆ ಆಗ್ಬೇಕು. ಇವ್ರು ಯಾರು ಬರ್ಬರಿಕವಾಗಿ ಕೊಲೆ ಮಾಡಿದ್ದಾರೆ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ನಾ ಇವತ್ತು ವಿನಂತಿಸ್ಕೊತೇನೆ. 100% ಕಾಂಗ್ರೆಸ್ ಲೀಡರ್ಗಳು, ನಮ್ ಸಮಾಜದ ಲೀಡರ್ಗಳು ಎಲ್ಲಾರ ಇನ್ವಾಲ್ವ್ಮೆಂಟ್ ಐತಿ ಇದರಲ್ಲಿ. ಹೌದು, ಅವ್ರು ಬೆಳಿಬೇಡ ಅಂತ ಹೇಳ್ತಾರ. ಒಂದೇ ಸಮಾಜದಲ್ಲಿ ಬೆಳಿಬೇಡ ಅಂತ ಅವ್ರದ್ದು ಆಶೆ ಇದೆ. ಅವರೇ ಇರಬೇಕು ಸುಪ್ರೀಂ ಆಗಿ ಅಂತೇಳಿ.
ಥ್ಯಾಂಕ್ ಯು